ಇದೇನಿದು? ನನ್ನ ಅಮ್ಮಿ ಹಾಲ್ ಟಿಕೆಟ್ ನೋಡ್ತಾ ಇದ್ಲು, ಅದನ್ನ ಪೈಲಲ್ಲಿ ಇಡೋದ್ ಬಿಟ್ಬಿಟ್ಟು ಇಲ್ಲಿಟ್ಟವಳಲ್ಲ. ಏನಪ್ಪ ಮಾಡೋದ್ ಇವಾಗ? ಅದೇನ ಕೆಳಗ್ ಬಿತ್ತು ನೋಡ್ಲಾ? ಅದ್ ಹಾಲಿನ ಟಿಕೆಟ್ ಅಪ್ಪಯ್ಯ. ಏನ್ಲ ಏನ್ಲ ಹಂಗಂದ್ರೆ ಯಾರಲ್ಲ ಅದು? ಅದು ಡೈರಿ ಕೊಡಕ್ಕಿಲ್ವೇ, ಅದು ಹಾಲಿನ ಟಿಕೆಟ್ ಅಪ್ಪಯ್ಯ. ಹೌದೇ? ಒಳ್ಳೆ ನೋಡ್ತೀನಿ. ಮುದ್ದು ಸೊಸೆ ಮುದ್ದು ಸೊಸೆ. ಹೈ ಅಕ್ಕ, ಸರು. ಅಲೋ ಅಕ್ಕ, ಏಳು. ಸರು, ಅಲೋ ಅಕ್ಕ, ನಂಗ್ ಕೇಳಿಸ್ತದೆ, ಏಳು. ಸರು, ನಿಂತವ ಒಂದ್ ವಿಷಯ ಹೇಳ್ಬೇಕಿತ್ತು. ಅಕ್ಕ, ಯಾಕೋ ಸ್ಯಾನೆ ಖುಷಿಯಾಗಿದೆ ಅನಿಸ್ತದೆ, ಅದೇನಂತ ಹೇಳೆ. ಅದು ಅದು ಏ ಅಕ್ಕ, ಅದನ್ ರಬ್ಬರ್ ಹೇಳ್ದಂಗೆ ಎಳಿಬೇಡ, ಅದೇನಂತ ಹೇಳೆ. ಅದು ನಾನಿವತ್ತು ಏ ಹೋಗೆ, ನಾನು ಹೇಳೋಕಿಲ್ಲ. ಅಲೋ ಅಕ್ಕ, ಅಕ್ಕ. ಅಯ್ಯೋ ಅಕ್ಕ, ಯಾಕೆ ಫೋನ್ ಮಾಡಿದ್ಲು, ಯಾಕೆ ಫೋನ್ ಕಟ್ ಮಾಡಿದ್ಲು? ಕರ್ಮ. ಚಂಪಾ, ಚಂಪಾ, ಏನಿದು ಹಿಂಗ ಅಟ್ಟಿ ಒಳಗ್ ಬಂದ್ಬಿಟ್ಟಿದ್ದಿ? ಯಾರಾದ್ರೂ ನೋಡಿದ್ರೆ ಆಟೆ ಕತೆ. ಏನಿದ್ರು ನಾನು ಆಚೆಗೆ ಬರ್ತೀನಿ, ನೀನ್ ಹೋಗು. ಯಾಕೆ ಇಟ್ಟೊಂದು ಗಾಬರಿ ಮಾಡ್ಕೊತಾ ಇದೀಯಾ? ನಿಂತ ಒಂದ್ ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು, ಅದಕ್ಕೆ ಬಂದೆ. ಅದೇನು ಅಂತ ಬಿರ್ನೆ ಏಳು. ನಮ್ ವಿಷಯವ ನಮ್ಮ ಅಮ್ಮಂತವ ಮಾತಾಡ್ದೆ. ಅದ್ಕೆ ಅವ್ರು ಏನ್ ಹೇಳಿದ್ರು? ಈ ವಿಷಯ ಮಾತಾಡೋದಕ್ಕೆ ನಿನ್ನ ಕರ್ಕೊಂಬರಕ್ಕೆ ಹೇಳಿದ್ರು. ಬಾ ಹೋಗೋಣ. ನೀನ್ ಇರೋ ವಿಷಯ ಹೇಳಿದ್ಮೇಕೆ ಅವ್ರು ನಂತವ ಏನ್ ಮಾತಾಡ್ಬೇಕಂತೆ? ಗೊತ್ತಿಲ್ಲ, ಅದೇನು ಅಂತ ನೀನೇ ಬಂದು ಕೇಳು. ಸರಿ, ನೀನ್ ಹೋಗು, ನಾನು ನಿನ್ ಹಿಂದ್ಗುಟ್ಟೆನೆ ಬರ್ತೀನಿ. ಬೆನ್ನೆ ಬಂದ್ಬಿಡು. ಹ್ಮ್. ಯಾಕೆ ಬರಕ್ಕೆ ಹೇಳಿರ್ಬೋದು? ನಮೇ ಸರು ಹತ್ರ ಮಾತಾಡ್ತೀನಿ ಅಂತ ಬಂದು ಇಲ್ಲಿ ನಾಚ್ಕೊಂಡು ನಿಂತಿದ್ಯಲ್ಲಮ್ಮೆ, ಏನಾಯ್ತಮ್ಮೆ? ಅಮ್ಮೆ ನಿನ್ನೆ ಕೇಳ್ತಾ ಇರೋದು. ಅದು ಗೌಡ್ರೆ, ನಾನು ಚಿಕ್ಕ ವಯಸ್ಸಿಂದ ನಂಗ್ ದುಃಖ ಆಗ್ಲಿ ಸಂತೋಷ ಆಗ್ಲಿ ಏನೇ ಆದ್ರುವೆ ಅವಳ ತವ ಹಂಚ್ಕೋತಾ ಇದ್ದೆ. ಹಂಗೆ ಈ ವಿಷಯ ಹೇಳುವ ಅಂತ ಫೋನ್ ಮಾಡ್ದೆ. ಯಾವ ವಿಷಯ ನಮ್ಮೆ? ನೀವಂದ್ರೆ ಏಟೊಂದ್ ಇಷ್ಟ, ನಿಮ್ ಒಳ್ಳೆತನ ಅಂದ್ರೆ ಏನು, ಜೊತೆಗೆ ಇವತ್ತು ನನ್ ಮನ್ಸಲ್ಲಿ ಇರೋದನ್ನೆಲ್ಲ ನಿಮ್ ತವ ಹೇಳ್ಕೊಂಡೆ ಅಂತ. ಅದಕ್ಕೆ ಅವಳು ಚಿಕ್ಕೋಳಲ್ವೇ, ಬೇಡ ಅಂತ ಕಟ್ ಮಾಡ್ಬಿಟ್ಟೆ. ಅಮ್ಮೆ ಯಾಕೋ ಇವತ್ ನಿನ್ ಕಾಲು ಭೂಮಿ ಮ್ಯಾಗ ನಿಲ್ಲಲ್ಲ ಅನ್ಸ್ತೈತೆ. ಕಣ್ಣಲ್ ನಾಚಿಕೆ, ಮುಗ್ದಲ್ ಮೌನ, ಮನ್ಸಲ್ ಪಿರುತಿ ಎದ್ದು ಕಾಣಿಸ್ತೈತೆ. ಹೌದು, ನಮ್ಮ ಅಪ್ಪನ ಅಳಿಮಯ್ಯ. ನನ್ ಮನ್ಸಲ್ಲಿರೋದನ್ನೆಲ್ಲ ನಿಮ್ ತವ ಹೇಳ್ಕೊಂಡೆ ಅಲ್ವೇ, ಮತ್ತೆ ಖುಷಿ ಆಗ್ದಂಗಿರ್ತದೆ. ದಿಟ್ಟವಾಗ್ಲು ನೀನ್ ಈಟ್ ಬೇಗ ನನ್ ಪಿರುತಿನ ಒಪ್ಕೋತಿಯ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ ಕಣಮ್ಮಿ. ದಿಟ ಹೇಳ್ಬೇಕು ಅಂತಂದ್ರೆ ಈ ಭೂಮಿ ಮೇಲೆ ಸಾನೆ ಸಂತೋಷವಾಗಿರೋ ವ್ಯಕ್ತಿ ನಾನೇ ಅನ್ಸುತ್ತೆ ಕಣಮ್ಮಿ. ನಿಮಗ್ ಮಾತ್ರ ಅಲ್ಲ, ನನ್ಗೂ ಹಾಗೆ ಅನಿಸ್ತಾ ಇದೆ. ಈ ಲೈಲಾ ಮಜ್ನು ಅವ್ರ ಇವ್ರಂಗೆ ನಾವು ಭದ್ರ ಇದ್ಯಾ ಅಂತ ಹೇಳ್ಕೊಬೋದ್ ಬಿಡು. ಗೌಡ್ರೆ, ರಾಧಾ ಕೃಷ್ಣ ಸೀತಾರಾಮ ಅವ್ರೆ ತಾನೆ?
ಅವರು ಇರೋನಾಗ ಬೇರೆ ಯಾರೋ ಹೊರಗಿನ ದೇಶದವ್ರದ್ದು ಉದಾಹರಣೆ ಯಾಕೆ ಕೊಡ್ಬೇಕು? ಆಯ್ತು ಬಿಡಮ್ಮೆ, ಇನ್ಮೇಕೆ ಈ ವಿಚಾರದ ಬಗ್ಗೆ ನಾನು ಮಾತಾಡಕ್ಕಿಲ್ಲ. ಸರಿ ಬಾ, ಜೋಳ ತಂದೀವ್ನಿ, ಬಾ ತಿನ್ನಣ. ತಿನ್ನಕ್ ಯಾರು ಇಲ್ಲ ತಾನೆ? ಇಲ್ಲ ಕಣವ, ಎಲ್ಲ ಗುಡಿಗೆ ಹೋಗವ್ರೆ. ಅತ್ತೆನುವೆ ವಿನಂತಿನುವೆ ಆಚಿಗೆ ಹೋಗವ್ರೆ. ಏನೇ ನಮ್ ಬಾವಂತವ್ ಮಾತಾಡ್ಬೇಕು ಅಂದಂತೆ? ಯಾಕೆ ಈ ಮನೆಯಲ್ಲಿ ನಾನು ನನ್ ಗಂಡ ನಿನ್ ಕಣ್ಣು ಕಾಣಕ್ಕಿಲ್ವೇ? ಅಥವಾ ನಮ್ ತಾವ್ ಮಾತಾಡಿದ್ರೆ ನಿನ್ ಬೇಳೆ ಬೇಯಿಸ್ಕೊಳಕ್ ಆಗಕ್ಕಿಲ್ಲ ಅಂತ ಹೇಳ್ದ? ಇಲ್ಲ ಅಮ್ಮೋರೆ, ಇವರು ನಿಮ್ ತವ ಎಲ್ಲ ಯೋಳಿವ್ರಿ ಅಂತ ಹೇಳಿದ್ರು. ಅವನ್ ಏನೇನೋ ಹೇಳ್ದ, ನೀನ್ ನಂಬುಟ್ಟ? ಏಯ್, ಅವನು ಗಂಡ್ಸು, ಸಾಲದಕ್ಕೆ ಶ್ರೀಮಂತ್ರ ಮನೆ ಹುಡ್ಗ. ಅವನ್ಗುವ ನಿನ್ಗುವ ಎಲ್ಲಿಂದ ಎಲ್ಲಿಗೆ ಅಜಗಜಾಂತರ ವ್ಯತ್ಯಾಸ ಆದಲೆ ಅವನ್ ಬಂದ್ ನಿನ್ನ ಮದ್ವೆ ಮಾಡ್ಕತೀನಿ ಅಂದ ತಕ್ಷಣ ನೀನ್ ನಂಬುಟ? ಹೆಣ್ಣು ಹುಡುಗಿಯಾಗಿ ನಿನಗ್ ಬುದ್ಧಿ ಎಲ್ಲೋಗಿತ್ತೆ? ಅಪ್ಪಯ್ಯ, ಓ ಬರ್ಲ ಮಗ. ಚಿಕ್ಕವ್ವ, ಅತ್ತೆ, ಚಿತ್ರ, ವಿನಂತಿ ಎಲ್ರು ಬನ್ನಿ. ವಿದ್ಯಾ, ಭದ್ರ, ಪ್ರಯಾಣ ಸಂದಾಗಾಯ್ತಾ? ಹ್ಞೂ ಅತ್ತೆ. ಏನವ ಬೆಂಗಳೂರು ಹಂಗಿದ್ದ ಅದು? ಹ್ಞೂ ಮಾವ, ಸಾನೆ ಸಂದಾಗದೆ. ಅದೇ ನೀವ್ ಎಮ್ಮೆಲ್ಯೆ ಆದ್ಮೇಲೆ ಹೋಯ್ತಿರಲ್ಲ ವಿಧಾನಸೌಧಕ್ಕೆ, ಅಲ್ಲಿಗೂ ಕರ್ಕೊಂಡ್ ಹೋಗಿದ್ರು. ಆದ್ರೆ ಅಲ್ಲಿ ರೋಡಲ್ಲಿ ಸಾನೆ ಟ್ರಾಫಿಕ್ ಇತ್ತು. ಏನ್ ಮಾಡೋದವ, ಬೆಂಗಳೂರು ಅನ್ನೋ ಸಿಟಿ ಕೋಟಿ ಜನಕ್ಕೆ ಆಶ್ರಯ ನೀಡೋದಲ್ಲ, ಅದಕ್ಕೆ ಟ್ರಾಫಿಕ್ ಅಷ್ಟೊಂದು. ಸರಿ, ಏನು ಇಟ್ಟೊಂದ್ ಬ್ಯಾಗ್ ಇಟ್ಕೊಂಡ್ ಬಂದಿದ್ದೀರಿ? ಅದು ಅಪ್ಪಯ್ಯ, ಎಲ್ರಿಗೂ ಉಡುಗೊರೆ ತಂದಿದೀವಿ. ಅಮ್ಮೆ, ಎಲ್ಲರಿಗೂ ಕೊಡಮ್ಮೆ. ಅತ್ತೆ, ಇದ್ ನಿಮ್ಗೆ. ವಿನಂತಿ ಅಕ್ಕ, ಇದ್ ನಿಮ್ಗೆ. ಇದ್ ನಿಮ್ಗೆ. ಚಿಕ್ಕತ್ತೆ, ಇದ್ ನಿಮ್ಗೆ. ಚಿತ್ರಕ್ಕ, ತಕೊಳ್ಳಿ. ಅತ್ತೆ, ನಾನೇ ಇಷ್ಟಪಟ್ಟು ತಂದಿದ್ದು, ನಿಮ್ಗಿಷ್ಟ ಆಯ್ತೆ? ವಿದ್ಯಾ, ಸೀರೆ ಸಾನೆ ಸಂದಾಗದೆ. ಕಲ್ಲರು ಡಿಸೈನು ಎಲ್ಲ ನಂಗೆ ಇಷ್ಟ ಆಯ್ತು ಅಲ್ವೇ ಈಶ್ವರಿ? ಸಂದಾಗಿಲ್ದೆ ಇನ್ನೇನಕ್ಕ, ತಂದಿರೋದ್ ಯಾರು ಹೇಳು? ನಮ್ ಮುದ್ದು ಸೊಸೆ. ಸುಭಾಸು ಕ್ವಾಟ್ಲೆ ಅಮ್ಮಮ್ಮ ಇಲ್ಲಿ ಕಾಣಿಸ್ತಾ ಇಲ್ವಲ್ಲ? ಕ್ವಾಟ್ಲೆನುವೆ ಸುಭಾಷನುವೆ ಶ್ರೀರಂಗಪಟ್ಟಣ, KR ಪೇಟೆ, ಪಾಂಡುಪುರ ಇಲ್ಲೆಲ್ಲ ಲಗ್ನ ಪತ್ರಿಕೆ ಹಂಚಕ್ ಹೋಗೋರೆ. ಅತ್ತೆ ಮಲ್ಗವ್ರೆ, ಅದಕ್ಕೆ ಎಬ್ಬಿಸ್ಲಿಲ್ಲ. ಪರವಾಗಿಲ್ಲ ಬಿಡಿ, ಅವ್ರು ಬಂದ್ಮೇಕೆ ಕೊಟ್ರಾಯ್ತು. ನೋಡ್ಲ ಗೋವಿಂದ, ಉಡುಗೊರೆಗಳು ಬರೀ ಹೆಂಗಸ್ರಿಗೆ ತಂದವನೇ, ಗಂಡಸ್ರುಗಳು ನಾವೇನಪ್ಪ ಮಾಡಿದ್ದಾವೋ? ಅಪ್ಪಯ್ಯ, ನಿಂಗೆ ಸ್ಪೆಷಲ್ ಗಿಫ್ಟ್ ಅದೇ, ತಡಿ. ಹೌದಲ್ಲ? ಏನಿದು? ನನ್ನ ಅಮ್ಮಿ ಹಾಲ್ ಟಿಕೆಟ್ ನೋಡ್ತಾ ಇದ್ಲು, ಅದನ್ನ ಪೈಲಲ್ಲಿ ಇಡೋದ್ ಬಿಟ್ಬಿಟ್ಟು ಇಲ್ಲಿಟ್ಟವಳಲ್ಲ. ಏನಪ್ಪ ಮಾಡೋದ್ ಇವಾಗ?
ಏಯ್ ಅದೇನ ಕೆಳಗೆ ಬಿತ್ತು ನೋಡ್ಲಾ? ಅದು ಹಾಲಿನ ಟಿಕೆಟ್ ಅಪ್ಪಯ್ಯ. ಏನ್ಲ ಏನ್ಲ ಹಂಗಂದ್ರೆ ಯಾರಲ್ಲ ಅದು? ಅದು ಡೈರಿ ಕೊಡಕ್ಕಿಲ್ವೇ, ಅದು ಹಾಲಿನ ಟಿಕೆಟ್ ಅಪ್ಪಯ್ಯ. ಹೌದೇ? ಒಳ್ಳೆ ನೋಡ್ತೀನಿ. ಇದು ಹೋದ್ ತಿಂಗ್ಳದ್ ಕಣಪ್ಪಯ್ಯ, ಆಗ್ಲೇ ಪೇಮೆಂಟ್ ಎಲ್ಲ ಆಗದ್ ಕಣ್ಬಿಡು. ಏಯ್ ಅದನ್ನ ಬೀಸಾಕದ್ ಬಿಟ್ಟು ಯಾಕ್ಲ ಮಾಡಿಕೊಂಡಿದ್ಯಾ? ಅಪ್ಪಯ್ಯ ಅದು ಇದ್ದೇನೆ ಹೇಳಿದ್ದು, ವರ್ಷಕ್ಕೊಂದ್ಸತಿ ಎಲ್ಲ ಲೆಕ್ಕ ಹಾಕಿದ್ರೆ ಆಯ್ತದೆ ಇವತ್ತಿಡಿ ಅಂತ. ನನ್ನ ಸೊಸೆ ಅಂದಮೇಲೆ ಹುಷಾರಾಗಿ ಮಾಡಿಕೊಳ್ಳ. ಸರಿ, ಅದೇನೋ ತಂದೀವ್ನಿ ಅಂದಲ್ಲ, ತೋರಿಸ್ಲಾ? ಅಪ್ಪಯ್ಯ ಇದಿಂದು ಸಿಗಪ್ಪ. ಇದೇನಿಲ್ಲ ಇದು? ನನಗೆ ಹಾಕ್ಲ ಕನ್ನಡಕ? ಅಪ್ಪಯ್ಯ ಇದು ಕೂಲಿ ಗ್ಲಾಸ್ ಅಂತವ. ಇನ್ನೇನ್ ಶುರು ಆಯ್ತೈತೆ, ಗಾಳಿ ಬೆಳಕು ಅಂದಲೇ ಪ್ರಚಾರಕ್ಕೆ ಹೋಗ್ಬೇಕಾಯ್ತದೆ. ಅವಾಗ ನಿಮ್ಮಿಬ್ರಿಗೆ ಕಣ್ಣಿಗೆ ಧೂಳ್ ಬೀಳ್ದಲೇ ಇರ್ಲಿ ಅಂತ, ಹಂಗೆ ಬಿಸ್ಲಿಗೆ ತಂಪಾಗಿರ್ಲಿ ಅಂತ ತಂದೀವ್ನಿ. ರೀ, ನಿಮ್ ಮಗ ಸೊಸೆ ಇಷ್ಟೊಂದ್ ಪಿರುತಿಂದ ತಂದ್ಕೊಟ್ಟಾರೆ, ಒಂದ್ ಕಿತ್ಲಿ. ನಾನು ಹಾಕೊಳಕಿಲ್ಲ ಅಂದ್ರೆ ನೀವು ಬಿಡೋಕಿಲ್ಲ. ಆಯ್ತು ಬಿಡ್ರಪ್ಪ, ಹಾಕೋತೀನಿ. ಮಾವ, ಇಬ್ರು ಸೂಪರ್ ಆಗಿ ಕಾಣಿಸ್ತಿದ್ದೀರಿ. ಅದ್ಕೆ ಯಾಕೋ ನಂಗೆ ಈ ಸೀರೆ ಕಲರು ಇಷ್ಟ ಆಗ್ಲಿಲ್ಲ. ಇದನ್ನ ನೀವ್ ಇಟ್ಕೊಳ್ಳಿ, ನನಗೆ ಅದನ್ನ ಕೊಡಿ. ಅದಕ್ಕೇನಂತೆ ಸಾವಿತ್ರಿ, ನೀನ್ ಇದನ್ನೇ ಮಡಿಕೋ, ಅದನ್ನ ನನಗ್ ಕೊಡು. ತಕ. ಅಯ್ಯೋ ಅದ್ಕೆ ದೂರದಿಂದ ಕಲರ್ ಸಂದಾಗಿದೆ ಅನ್ನಿಸ್ತು, ಆದ್ರೆ ಬಾರ್ಡ್ರ್ ಸಂದಾಗಿಲ್ಲ. ಒಂದ್ ಕೆಲ್ಸ ಮಾಡಿ, ನೀವು ಇದೇ ಇಟ್ಕೊಳ್ಳಿ, ನನ್ಗೆ ಅದನ್ನೇ ಕೊಡಿ. ಅಲ್ಲ ಸಾವಿತ್ರಿ, ನಿಂಗ್ ಯಾವಾಗ್ಲೂ ನಿಂತಾವಿರೋದಕ್ಕಿಂತ ಬ್ಯಾರೆ ಹೊರ್ತಾ ಇರೋದೇ ಸಂದ ಕಾಣಿಸೋದು ಅಲ್ವೇ? ಅದಕ್ಕೆ ಮೊದ್ಲು ನಮ್ ತಾವ್ ಏನಾಯ್ತೋ ಅದ್ರಲ್ಲೇ ತೃಪ್ತಿ ಪಡ್ಬೇಕು ಅನ್ನೋದು. ವಿದ್ಯಾ, ಇನ್ನೊಂದ್ ಕವರ್ ಅದಲ್ಲ, ಅದ್ರಲ್ಲಿ ಏನದೆ? ಅದ್ಯಾರ್ಗೆ? ಅದು ಒಂದು ಅಜ್ಜಿಗೆ, ಇನ್ನೊಂದು ಚಂಪಂಗೆ.